ನನಗೆ ಜೀವನದಾಗ ನನಗೆ ಯಾವುದೂ ಥರದ್ದು ಆಸೆ ಇಲ್ಲ. ನನಗೇನು ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಬ್ರದರ್ ಇಲ್ಲ, ಸೋದರಿಲ್ಲ, ಯಾರೂ ಇಲ್ಲ. ನಮ್ಮ ಮನೆ ಯಾವ ಮಂಗಲ ಕಾರ್ಯ ಆಗೋದಿಲ್ಲ. ನನ್ನ ಜೀವನದ ಒಂದೇ ಒಂದು ಗುರಿ ಇದೆ, ಕೂಲಿ ಸಮಾಜ ಎಷ್ಟಿ ಮಾಡ್ಬೇಕಂತ ನನ್ನ ಗುರಿ ಇದೆ. ಸಮಾಜ ಸಲ ಹುಟ್ಟಿದ್ದೀನಿ, ಸಮಾಜ ಸಲ ಸಾಯ್ತೀನಿ. ಇದು ಒಂದೇ ನನ್ನ ಕೊನೆ ಆಸೆ. ನನಗೆ ಯಾವುದೂ ಥರ ಆಸೆ ಇಲ್ಲ. ಮತ್ತು ನಾ ಏನು ಹಿಂದಕ್ಕೆ ಮಂತ್ರಿ ಆದರೂ ಸಹಿತ ಸಿನ್ಸಿಯರ್ ಆಗಿ ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ದೀನಿ. ಈಗ ಘಟ್ಟಾನುಘಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಡಿ ಕೆ ಶಿವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಏನು ಅನೇಕ ಘಟ್ಟಾನುಘಟ್ಟ ನಾಯಕರು ಕೂಡಿ ನನಗೆ ಅಂಬೇಡ್ಕರ್ ಚೌಡೆ ಚೇರ್ಮನ್ ಮಾಡಿದ್ದಾರೆ. ನಾನು ಹಿಂದೆ BJP ಇದ್ದಾಗ ಸಂಪುಟದಲ್ಲಿ ಚೇರ್ಮನ್ ಕೊಟ್ಟಿದ್ದರು ಮತ್ತು MLC ಕೊಟ್ಟಿದ್ದರು. ನನ್ನ ಧರ್ಮ ಪತ್ನಿ ಅಂಬರೀಶ್ವರಿ ಬಾಬುರಾವ್ ಚಿಂಚೋಸರು ಅವ್ರಿಗೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಹಿತ ಅದಕ್ಕೆ ರಾಧಾಕೃಷ್ಣ ಎಲೆಕ್ಷನ್ ಟೈಮ್ನಲ್ಲಿ ನಾವು ರಾಜೀನಾಮೆ BJP ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಇದ್ದೆವು. ನಾನು ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೂ ಕೊಟ್ಟಿದ್ದೀನಿ, ಸಂಪುಟದಲ್ಲಿ ಚೇರ್ಮನ್ ಕೊಟ್ಟಿದ್ರು ಸಚಿವ ಸ್ಥಾನ ಮತ್ತು MLC ಕೊಟ್ಟಿದ್ರು. ನನ್ನ ಹೆಂಡತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ, ನಮ್ಮ ಹೆಂಡತಿನೂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಜಾಯ್ನ್ ಆಗಿದ್ದೆವು. ಈಗ ರಾಷ್ಟ್ರ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಡೆಪ್ಟಿ CM ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ರು ಮತ್ತು ಅನೇಕ ಮಿನಿಸ್ಟ್ರು ಘಟ್ಟಾನುಘಟ್ಟ ಸೇರಿ ನನಗೆ ಈಗ ಸಂಪುಟದ ಸ್ಥಾನಮಾನ ಕೊಟ್ಟಿದ್ದಾರೆ. ನನಗೆ ಯಾವುದೂ ಆಸೆ ಇಲ್ಲ. ನಾವು ಹುಟ್ಟಿದೇ ಸಮಾಜ ಸಲುವಾಗಿ, ಸಾಯೋದೇ ಸಮಾಜ ಸಲುವಾಗಿ. ಕೋಲಿ ಸಮಾಜ ಎಷ್ಟಿ ಮಾಡೋದೇ ನನ್ನ ಗುರಿ ಇದೆ. ನಾನು ನನ್ನ ಮಿನಿಸ್ಟ್ರ್ ಇದ್ದಾಗ ಸಾಕಷ್ಟು ಸಮೇಶ ಮಾಡಿದ್ದೀನಿ. 10, 15, 20 ಲಕ್ಷ ಜನ ಸಾಕಷ್ಟು ಸಮೇಶ ಮಾಡೀನಿ. ಮತ್ತು ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ 15 ಲಕ್ಷ ಜನ ಸೇರಿಸಿ ಕ್ಯಾಟಗರಿ 1 ತಂದವು ನಾನೇ. ಕೋಲಿ ಸಮಾಜ ಭಾಳ ನಿರ್ಗತಿ ಸ್ಥಾನದಲ್ಲಿದೆ. ಶಿಕ್ಷಣದಲ್ಲಿ ಅಲ್ಲಿ ಪ್ರತಿಯೊಂದರಲ್ಲಿ ಬಡತನದಲ್ಲಿ ಬೆಳಿಗ್ಗೆ ಊಟ ಸಿಗಲ್ಲ, ರಾತ್ರಿ ಸಿಗಲ್ಲ, ರಾತ್ರಿ ಸಿಗಲ್ಲ, ಬೆಳಿಗ್ಗೆ ಸಿಗಲ್ಲ, ಆಟ ಬಡತನದಲ್ಲಿದ್ದೆವು. ನಮ್ಮ ಈ ಕೋಲಿ ಸಮಾಜಕ್ಕೆ ಕ್ಯಾಟಗರಿ 1 ಮಾಡ್ಬೇಕಂದಾಗ ಇವತ್ತು ವೀರಪ್ಪ ಮೊಯ್ಲಿಯವರು ಅಲ್ಲಿ ವೇದಿಕೆಯಲ್ಲಿ ಬಾಬುರಾವ್ ಚಿಂಚೋಸರು ಇವತ್ತು ಮಕ್ಕಳಿಲ್ಲದೆ ಕೊರಗರೆ ಸಮಾಜವೇ ಸೋದರು, ಸಮಾಜವೇ ಬಂಧು, ಸಮಾಜವೇ ತಾಯಿ ತಂದೆ ಅಂತ ಪೂಜಿಸುವ ನಾಯಕರಂತ ಬಾಬುರಾವ್ ಚಿಂಚೋಸರು ಬೇಡಿಕೆ ಅದ. ಇನ್ನಿಂದ ಕ್ಯಾಟಗರಿ 1 ಜಾರಿ ಅಂತಂದು ವೀರಪ್ಪ ಮೊಯ್ಲಿ ವೇದಿಕೆಯಲ್ಲಿ ಘೋಷಣೆ ಮಾಡಿದರು. ಅನೇಕ ಕೆಲಸ ಅಧಿಕಾರನ ಇದ್ದಾಗ ನಾವು ಗಂಡ ಹೆಂಡತಿ ಕೂಡಿ ಸಮಾಜ ಸೇವೆ ಮಾಡಿದ್ದೆವು, ಬಡ ಜನರ ಸೇವೆ ಮಾಡಿದ್ದೆವು, ಸಿನ್ಸಿಯರ್ನಾಗಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡ್ಕೊತ ಬಂದಿದ್ದೆವು. ಈಗಲೂ ಸಹಿತ ಗುರುತಿಸ್ಕೊಟ್ರ ನಾನು 24 ಗಂಟೆಯಲ್ಲಿ 18 ತಾಸು ಜನರ ಸೇವೆ ಮಾಡ್ತೀನಿ. Ashwavega English News. Coming soon. Your channel, your voice, your trust.